ರಾಜ್ಯದ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತು ಯಾವಾಗಲೂ ರಾಜನ ಭುಜಕ್ಕೆ ಭುಜ ಕೊಟ್ಟು ನಿಲ್ಲುವವರನ್ನ ದಳವಾಯಿ ಅಂತ ಕರೀತಾರೆ. ತೋಳುಗಲ್ಲ ನೆತ್ತಿ ಮೇಲೆ ಬಿಚ್ಚು ಕತ್ತಿ ಯೋಧ ನಿಂತ ಏಳು ಸುತ್ತು ಕೋಟೆ ಮೇಲೆ ಸಿಂಹದಂತೆ ಕಾದು ಕುಂತ. ತುಪ್ಪದ ಮಡು ಎಂಬ ಅಚ್ಚ ಹಸಿರಿನ ಗ್ರಾಮದಲ್ಲಿ ನೆಲೆಗೊಂಡು ನಮ್ಮ 7 ಕೂಟದ ದಳವಾಯಿ ಪಟ್ಟವನ್ನು ಅಲಂಕರಿಸಿದವರು ಈ ನಮ್ಮ ತುಪ್ಪದ ಮಡು ಗ್ರಾಮದ ಶ್ರೀ ದೊಡ್ಡಯ್ಯ ಬೀರೇಶ್ವರ ಸ್ವಾಮಿಯವರು. ಸಮಸ್ತ 7 ಕೂಟದ ರಕ್ಷಣೆ ಮತ್ತು ನಿರ್ವಹಣೆಯನ್ನು ಈ ದಳವಾಯಿ ದೊಡ್ಡಯ್ಯ ಸ್ವಾಮಿಯವರೇ ನಿರ್ವಹಿಸುತ್ತಾರೆ. ಇವರು ಕೂಡ ದೊರೆ ದೊಡ್ಡಯ್ಯನ ರೀತಿಯ ಮುಪ್ಪಿನ ಅಯ್ಯ, ಅವರಷ್ಟೇ ತೂಕದ ದೈವ. ಇವರು ಯಾವಾಗಲೂ ದೊರೆಯ ಎಡಭಾಗದಲ್ಲಿ ಇರುತ್ತಾರೆ. ಈ ದಳವಾಯಿ ದೊಡ್ಡಯ್ಯ ಸ್ವಾಮಿಯವರು ನಮ್ಮ 7 ಕೂಟದ ಅತಿ ವಿಶೇಷ ಮತ್ತು ವಿಭಿನ್ನ ದೈವ. ಕಾರಣ ಇಷ್ಟೇ, ಈ ದೇವರಿಗೆ ಯಾವಾಗಲೂ ಹಸಿರು ಬೆನ್ಸಾಲೆಯನ್ನು ತೊಡಿಸಲಾಗುತ್ತದೆ ಮತ್ತು ಪಚ್ಚೆ ವರ್ಣದ ಪ್ರಿಯ ಈ ಭಗವಂತ. ನಂಬಿದವರಿಗೆ ಸಮೃದ್ಧಿ ನೀಡುವ ಕುರುಹಾಗಿ ಈ ಹಸಿರು ವರ್ಣದ ಬೆನ್ಸಾಲೆಯನ್ನು ಈ ಭಗವಂತನಿಗೆ ತೊಡಿಸಲಾಗುತ್ತದೆ. ಕೂಟಗಳ ಎಲ್ಲ ಬೀರೆ ದೇವರಿಗೂ ಕೆಂಪು ವರ್ಣದ ಬೆನ್ಸಾಲೆಯನ್ನು ತೊಡಿಸಿದರೆ ನಮ್ಮ ಈ 7 ಕೂಟದ ದಳವಾಯಿ ದೊಡ್ಡಯ್ಯನಿಗೆ ಮಾತ್ರ ಹಸಿರು ವರ್ಣದ ಬೆನ್ಸಾಲೆಯನ್ನು ತೊಡಿಸಲಾಗುತ್ತದೆ. ಇದು ಅತೀ ವಿಶೇಷ. ಯಾವುದೇ ಜಾಗಕ್ಕೆ ನಮ್ಮ ದೊರೆ ದೊಡ್ಡಯ್ಯ ಹೋಗಬೇಕು ಅಂತ ಅಂದರೂ ಕೂಡ ಆ ಜಾಗವನ್ನು ಮೊದಲ ಬಾರಿಗೆ ಪರಿವೀಕ್ಷಣೆ ನಡೆಸಿ ಆ ಜಾಗಕ್ಕೆ ಬನ್ನಿ ಎಂದು ದೊರೆ ದೊಡ್ಡಯ್ಯನನ್ನು ಕರೆಯುವವರು ಈ ದಳವಾಯಿ ದೊಡ್ಡಯ್ಯನೇ ಆಗಿರ್ತಾರೆ. ಉದಾಹರಣೆಗೆ ಎಲ್ಲ ದೇವರುಗಳು ಕೊಂಡ ಆದಮೇಲೆ ಕೊನೆಯದಾಗಿ ನಮ್ಮ ದೊರೆ ದೊಡ್ಡಯ್ಯನನ್ನು ಈ ದಳವಾಯಿ ದೊಡ್ಡಯ್ಯನೇ ಹೋಗಿ ಕರೀತಾರೆ, ಬನ್ನಿ ಏನೂ ಸಮಸ್ಯೆ ಇಲ್ಲ, ನೀವು ಕೊಂಡದಲ್ಲಿ ಬರಬಹುದು ಅಂದಾಗ ಆನಂತರದಲ್ಲೇ ದೊರೆ ದೊಡ್ಡಯ್ಯ ಕೊಂಡಕ್ಕೆ ಬರೋದು. 7 ಕೂಟದ ದೊರೆಗೆ ಶ್ರೀ ಅರಕೆರೆ ಹುಚ್ಚಪ್ಪ ಸ್ವಾಮಿಯು ಮೊದಲ ಸಲಾಮನ್ನು ನೀಡಿದರೆ, ಅದೇ 7 ಕೂಟದ ದೊರೆಗೆ ಕೊನೆಯ ಸಲಾಮನ್ನು ಈ ದಳವಾಯಿ ದೊಡ್ಡಯ್ಯನವರೇ ನೀಡುತ್ತಾರೆ. ಇದು ನಮ್ಮ ಕೂಟದಲ್ಲಿನ ವಿಶೇಷ. ಈ ದಳವಾಯಿ ದೊಡ್ಡಯ್ಯ ಸ್ವಾಮಿಯವರು ಸದಾ ದೊರೆ ದೊಡ್ಡಯ್ಯ ಸ್ವಾಮಿಯವರ ಎಡಭಾಗದಲ್ಲೇ ಇರುತ್ತಾರೆ ಮತ್ತು ದೊರೆ ದೊಡ್ಡಯ್ಯನ ರಕ್ಷಕ ಈ ದಳವಾಯಿ ದೊಡ್ಡಯ್ಯನೇ ಆಗಿರುತ್ತಾರೆ. ಇವರು ದೊರೆ ದೊಡ್ಡಯ್ಯನಂತೆ ಮುಪ್ಪಿನಯ್ಯ ಮತ್ತು ನಮ್ಮ 7 ಕೂಟದ ಹಿರಿಯ ದೈವಗಳು ಎಂದು ದೊರೆ ದೊಡ್ಡಯ್ಯ ಮತ್ತು ದಳವಾಯಿ ದೊಡ್ಡಯ್ಯನನ್ನು ಕರೆಯಲಾಗುತ್ತದೆ. ಹಿಂದೆ ದಾಸರಹಳ್ಳಿ ಪವಾಡವನ್ನು ಗೆಲ್ಲೋದಕ್ಕೆ ಈ 7 ಕೂಟದ ದೇವರುಗಳು ಹೋದಾಗ ಈ ದಳವಾಯಿ ದೊಡ್ಡಯ್ಯ ಸ್ವಾಮಿಯವರು ತಮ್ಮ ಹಸಿರು ಪಡೆಯೊಂದಿಗೆ ದಾಸರಹಳ್ಳಿ ಗ್ರಾಮದ ಗಡಿಯಲ್ಲಿ ಕಾವಲು ಕಾಯ್ತಾ ನಿಂತಿದ್ರಂತೆ. ಈ ದಳವಾಯಿ ದೊಡ್ಡಯ್ಯನಿಗೆ ಮತ್ತೊಂದು ವಿಶೇಷ ಏನು ಅಂದರೆ, ನಾವು ದೊರೆ ದೊಡ್ಡಯ್ಯನಿಗೆ ಯಾವ ತೂಕದಲ್ಲಿ ಪೂಜೆ ಮತ್ತು ಹರಕೆಗಳನ್ನು ಕೊಡ್ತೀವೋ ಅದೇ ತೂಕದಲ್ಲಿ ನಮ್ಮ ದಳವಾಯಿ ದೊಡ್ಡಯ್ಯನಿಗೆ ಪೂಜೆ ಮತ್ತು ಹರಕೆಯನ್ನು ಕೊಡಲಾಗುತ್ತದೆ. ದೊರೆ ದೊಡ್ಡಯ್ಯನಷ್ಟೇ ತೂಕದ ದೈವ ಈ ದಳವಾಯಿ ದೊಡ್ಡಯ್ಯ ಎಂದು ಕರೆಯಲಾಗುತ್ತದೆ. ಹೀಗೆ ವಯಸ್ಸಿನಲ್ಲಿ ಮುಪ್ಪಿನಯ್ಯ ಎನಿಸಿ ದೊರೆ ದೊಡ್ಡಯ್ಯನಿಗೆ ಬಾಮೈದ ಮತ್ತು ಸ್ನೇಹಿತನಾಗಿ, ಮಂತ್ರಿ ಹುಚ್ಚಪ್ಪನಿಗೆ ಅಣ್ಣನಾಗಿ, ಅರ್ಕೆರೆ ಹುಚ್ಚಪ್ಪ ಮತ್ತು ಚಿಕ್ಕಯ್ಯನಿಗೆ ಮಾವನಾಗಿ 7 ಕೂಟದ ದಳವಾಯಿ ಪಟ್ಟವನ್ನು ಅಲಂಕರಿಸಿ ಹಸಿರು ಬೆನ್ಸಾಲೆಯನ್ನು ತೊಟ್ಟು ನಂಬಿದ ಭಕ್ತರಿಗೆ ಸನ್ಮಾನಗಳನ್ನು ನೀಡಿ ತುಪ್ಪದ ಮಡು ಗ್ರಾಮದಲ್ಲಿ ನೆಲೆಗೊಂಡ ಶ್ರೀ ದಳವಾಯಿ ದೊಡ್ಡಯ್ಯ ಸ್ವಾಮಿಯವರಿಗೆ ನನ್ನ ಅನಂತ ಕೋಟಿ ನಮನಗಳು.